ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಗೆ ಸಂಬಂಧಪಟ್ಟಾಗೆ ಪ್ರಮುಖವಾಗಿ ನಮ್ಮ ಹೇಮಾವತಿ ಜಲಾಶಯ ಭಾಗದ ಕಾರ್ಯಕ್ರಮಗಳು ಯೋಜನೆಗಳು ಇವತ್ತೇನಾದ್ರೂ ನಡೆದಿದ್ರೆ ಮಂಜಣ್ಣ ಅವರಿಗೆ ನಂಜೇಗೌಡರನ್ನ ನೆನೆಸ್ಕೊತಾ ಇದ್ರು. ಎಚ್ ಎನ್ ನಂಜೇಗೌಡರು ಇರ್ಬೋದು, ಸನ್ಮಾನ್ಯ ದೇವೇಗೌಡರು ಅವರಿಬ್ಬರ ನೀರಾವರಿಯ ವಿಷಯದಲ್ಲಿ ಚರ್ಚೆಗಳು, ಅವರ ಹೋರಾಟಗಳನ್ನು ನಾವು ಚಿಕ್ಕ ಮಕ್ಕಳಿಂದ ಗಮನಿಸಿದ್ದೇವೆ. ದೇವೇಗೌಡರು 1962ರಲ್ಲಿ ಪ್ರಥಮವಾಗಿ ಶಾಸಕರಾಗಿ ಹೊಳೆನರಸೀಪುರದಲ್ಲಿ ಆಯ್ಕೆಯಾದ ನಂತರ ಅವರಿಗೆ ಕೇವಲ 26-27 ವರ್ಷಗಳು. ಒಂದು ಹಳ್ಳಿಯ ಸಾಮಾನ್ಯ ಕುಟುಂಬದಿಂದ ಬಂದಂತವರು. ಆದರೆ ಕಾವೇರಿ ನೀರಿನ ವಿಷಯದಲ್ಲಿ ಏನು ಸಮಸ್ಯೆಗಳಿತ್ತು, ವಿಧಾನಸಭೆಯಲ್ಲಿ ಅವತ್ತಿನ ದಿನಗಳಲ್ಲಿ ದೇವೇಗೌಡರು ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ, ಯಾವೊಂದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಿದ್ರು, ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಭಾಗದ ಬರಗಾಲವನ್ನ ನಾವು ಕಾಣ್ತಾ ಇದ್ವು. ಹೇಮಾವತಿ ಮತ್ತು ಆರಂಗಿ ಜಲಾಶಯಗಳ ನಿರ್ಮಾಣ ಆಗಬೇಕು ಅಂತ ಹೇಳಿ ಅವರ ಧ್ವನಿ ಏನಿದೆ, ದೇವರಾಜ ಅರಸು ಅವರ ಸಂಪುಟದಲ್ಲಿ ನಂಜೇಗೌಡರು ಕೆಲವು ದಿನ ನೀರಾವರಿ ಸಚಿವರಾಗೂ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದೇವೇಗೌಡರ ಹೋರಾಟಕ್ಕೆ ಧ್ವನಿಗೂಡಿಸಿರ್ತಕ್ಕಂಥವ್ರು ನಂಜೇಗೌಡರು ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿಗಳನ್ನ ನೀವು ಕಂಡಿದ್ದೀರಿ. ಅದೆಲ್ಲದರ ಬಗ್ಗೆ ನಾನೀಗ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಾನು ಹಾಸನದ ನನ್ನ ತಂದೆ ತಾಯಂದ್ರಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡಲಿಕ್ಕೆ ಏನು ಬಂದಿದ್ದೇನೆ, ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಪ್ರಜ್ವಲ್ ಅವರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಮಾತಿಗೆ ನಾನು ಧ್ವನಿಗೂಡಿಸ್ತಾ ಇದ್ದೇನೆ. ಹಾಸನ ಜಿಲ್ಲೆಯ ಜನತೆ ದೇವೇಗೌಡರ ಕುಟುಂಬದಲ್ಲಿ ಇರ್ತಕ್ಕಂಥ ರೇವಣ್ಣ ಅವರಿರ್ಬೋದು, ನಾನಿರ್ಬೋದು, ನಾನಿಲ್ಲಿ ನೇರವಾಗಿ ಯಾವುದೇ ಚುನಾವಣೆಗಳು ಸ್ಪರ್ಧೆ ಮಾಡದೇ ಇದ್ರು ಈ ಒಂದು ಮಣ್ಣಿನಲ್ಲಿ ನಾನೇನು ಜನಿಸಿದ್ದೇನೆ, ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ. ಇದು ನನ್ನ ಜನ್ಮದ ಭೂಮಿ. ನನಗೆ ರಾಜಕೀಯವಾಗಿ ನಾನು ಬೆಂಗಳೂರಿನ ಸಮೀಪದಲ್ಲಿ ಇರ್ತಕ್ಕಂಥ ರಾಮನಗರ ಜಿಲ್ಲೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದಾರೆ ನನಗೆ. ನಂತರ ಮಂಡ್ಯ ಜನತೆಯೂ ಸಹ ಪ್ರೀತಿ ವಿಶ್ವಾಸದಿಂದ ನಮಗೇನು ಶಕ್ತಿ ತುಂಬಿದ್ದಾರೆ. ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥದ್ದು. ನಾನು ಮೊನ್ನೆ ಹಾಸನದ ಕಾರ್ಯಕರ್ತರ ಸಭೆಯಲ್ಲಿ ಮನವಿ ಮಾಡಿದ್ದೇನೆ, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದಲ್ಲಿ ನೀವು ಜನನ ಕೊಟ್ಟಂತ ಮಕ್ಕಳು ತಪ್ಪು ದಾರಿಗೆ ಹೋದಾಗ ಕ್ಷಮಿಸಿ ಅವ್ರನ್ನ ತಿದ್ದತಕ್ಕಂಥದ್ದು ನೀವೇನ್ ಮಾಡ್ತೀರಿ. ಅದೇ ರೀತಿ ನಮ್ಮನ್ನ ರಾಜಕೀಯದಲ್ಲಿ ಬೆಳೆಸಿರ್ತಕ್ಕಂಥ ಈ ಒಂದು ಜಿಲ್ಲೆಯ ಜನತೆ ಕೆಲವು ಅಪಪ್ರಚಾರಗಳು, ಕೆಲವು ತಪ್ಪುಗಳು ಆಗಿರ್ತಕ್ಕಂಥದ್ದನ್ನ ತಿದ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಈ ಜಿಲ್ಲೆಯ ಜನತೆ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾನು ಸಲ್ಲಿಸಿ ಹೋಗಿದ್ದೇನೆ ಹಾಸನದ ಕಾರ್ಯಕ್ರಮದಲ್ಲಿ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಜಿಲ್ಲೆಯ ಜನತೆಗೆ ನಮ್ಮ ಕುಟುಂಬದಿಂದ ದ್ರೋಹ ಆಗಿಲ್ಲ, ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆಗೆ ದ್ರೋಹ ಆಗಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.